ನಮಸ್ಕಾರ ರೀ ಸ್ನೇಹಿತರೆ, ಕನ್ನಡ ಕ್ರಿಕೆಟ್ ಮಗ ಚಾನಲ್ಗೆ ತಮಗೆಲ್ಲ ಸ್ವಾಗತ ರೀ. ಬನ್ರಿ ಇವತ್ತಿನ ವಿಷಯ ಬಗ್ಗೆ ಚರ್ಚೆ ಮಾಡೋಣ. ನಮ್ಮ RCB ತಂಡ 2025 IPL ಗೆ ರಿಟೆನ್ಷನ್ ಪ್ಲೇಯರ್ ಲಿಸ್ಟ್ ಬಿಡುಗಡೆ ಮಾಡಿದ್ದಾರೆ. ನಮ್ಮ RCB ತಂಡ 3+3 ಫಾರ್ಮುಲಾಕ್ಕೆ ಒತ್ತು ಕೊಟ್ಟು ಅಲ್ಲಿ ಈ ರೀತಿಯಾಗಿ ಒಂದು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಹಾಗೇನೆ 4+2 ಫಾರ್ಮುಲಾಕ್ಕೆ ಹೋಗಿಲ್ಲ ಅಂತ ಕೂಡ ಹೇಳಬಹುದಾಗಿದೆ. ಏನಂತೀರಾ 4+2 3+3 ಏನಂತೀರಾ? ಬನ್ನಿ ವಿಡಿಯೋ ಜೊತೆ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನ್ ಮಾಡ್ತೀರಾ ಅಂದ್ರೆ ವಿಡಿಯೋ ಕೊನೆವರೆಗೂ ನೋಡಿ, ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಆಗಿ. ನೀವು ಲೈಕ್ ಮೋಟಿವೇಶನ್ ಮಾಡಿದ್ರೆ ಲೈವ್ ಆಗಿ ಅಪ್ಡೇಟ್ ತರಕಾಗುತ್ತೆ ಅಂತ ಕೂಡ ಹೇಳಬಹುದಾಗಿದೆ. ಸ್ನೇಹಿತರೆ, 2024 IPL ಒಂದು ಅದ್ಭುತವಾದಂತಹ ಕ್ವಾಲಿಫೈ ಆಗಿತ್ತು ನಮ್ಮ RCB ತಂಡ. ಅದರಲ್ಲಿ ಕೂಡ 6 ಆಟಗಾರರು ನಮ್ಮ RCB ತಂಡಕ್ಕೆ ಇಟ್ಕೊಂಡಿದ್ದಾರೆ. ಮೊದಲನೇದಾಗಿ ನೋಡ್ಬೇಕಂದ್ರೆ ಇವಾಗ 3+3 ಫಾರ್ಮುಲಾಕ್ಕೆ ಹೋಗಿದ್ದಾರೆ. ಅಂದ್ರೆ RTM ಕಾರ್ಡ್ ಕೂಡ ಬಳಸ್ಕೊಂಡು ಈ 2 ಆಟಗಾರರ RTM ಕಾರ್ಡ್ ಬಳಸ್ಕೊಳ್ತಾ ಇದ್ದಾರೆ. ಅಲ್ಲಿ ನಿನ್ನೆ ಒಂದು ವಿಡಿಯೋದಲ್ಲಿ ಹೇಳಿದೀನಿ RTM ಕಾರ್ಡ್ ಅಂದ್ರೆ ಅಂತ ಎಲ್ಲ ಹೇಳಿದೀನಿ. ಹಾಗಾಗಿ ನಮ್ಮ RCB ತಂಡ 2 ಆಟಗಾರರ ಮೇಲೆ RTM ಕಾರ್ಡ್ ಬಳಸ್ಕೊಳ್ತಾ ಇದ್ದಾರೆ ಅಂತ ಕೂಡ ಹೇಳಬಹುದಾಗಿದೆ. ಮೊದಲನೇದಾಗಿ ವಿರಾಟ್ ಕೊಹ್ಲಿ ಇದ್ದಾರೆ ರಿಟೆನ್ಷನ್ ಪ್ಲೇಯರ್ ನಲ್ಲಿ. ಫಸ್ಟ್ ಆಗಿ ವಿರಾಟ್ ಕೊಹ್ಲಿ ಅದ್ಭುತವಾದಂತಹ ಪ್ರದರ್ಶನ, ಕಳೆದ ಸೀಸನ್ ನಲ್ಲಿ ಸಖತ್ತಾಗಿ 600+ ರನ್ ಮಾಡಿ ನಮ್ಮ RCB ತಂಡಕ್ಕೆ ಕೊಡುಗೆ ನೀಡಿದ್ರು. ಹಾಗೇನೆ ಎರಡನೇದಾಗಿ ಕ್ಯಾಪ್ಟನ್ ಫ್ಲಾಪ್ ಡು ಪ್ಲೆಸಿಸ್ ಇದ್ದಾರೆ. ಇವರು ನಮ್ಮ RCB ತಂಡಕ್ಕೆ ಬೇಕಾದಂತಹ ಆಟಗಾರ. ಇವು 2 ಓಪನರ್ ಸಖತ್ತಾಗಿ ಆಟ ಆಡಿದ್ದಾರೆ ಕಳೆದ ವರ್ಷ ಅಂತ ಹೇಳಬಹುದಾಗಿದೆ. ಹಾಗಾಗಿ 2 ಆಟಗಾರರು ನಮ್ಮ RCB ತಂಡಕ್ಕೆ ರಿಟೆನ್ಷನ್ ಮಾಡ್ಕೊಂಡಿದ್ದಾರೆ. ಹಾಗೇನೆ 3ನೇ ನಂಬರ್ಗೆ ರಜತ್ ಪಟಿದಾರ್. ಇವರು ಕೂಡ ಒಂದು 10 ಕೋಟಿಗೆ RTM ಕಾರ್ಡ್ ಬಳಸ್ಕೊಂಡು 10 ಕೋಟಿ ಆದ್ರೂ ಕೂಡ ಇವರನ್ನು ಪರ್ಚೇಸ್ ಮಾಡುವಗೋಸ್ಕರ ಅವರನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. RTM ಕಾರ್ಡ್ ಬಳಸ್ತಾರೆ ಇವ್ರ ಮೇಲೆ. ಹಾಗಾಗಿ ಈ 3ನೇ ಪ್ಲೇಯರ್. 4ನೇ ಪ್ಲೇಯರ್ ಸಿರಾಜ್ ಇದ್ದಾರೆ. ಸಿರಾಜ್ ಕೂಡ ಅದ್ಭುತವಾದಂತಹ ಬಾಲಿಂಗ್ ಮಾಡ್ತಾರೆ. ನೋಡ್ಬೋದು, ಈಗಾಗಲೇ ಸೀಸನ್ ವರ್ಲ್ಡ್ ಕಪ್ ನಲ್ಲಿ ಸಖತ್ತಾಗಿ ಬಾಲಿಂಗ್ ಮಾಡಿಲ್ಲ, ಆದ್ರೂ ಕೂಡ ಒಳ್ಳೆ ಒಂದು ಬ್ರ್ಯಾಂಡ್ ವ್ಯಾಲ್ಯೂ ಇದೆ ಸಿರಾಜ್ ಅವರಿಗೆ. ಸಖತ್ತಾಗಿ ವೇರಿಯೇಷನ್ ಮಾಡ್ತಾರೆ. ಇವರು ನಮ್ಮ RCB ತಂಡಕ್ಕೆ ಹೆಲ್ಪ್ ಆಗ್ತಾರೆ ಅಂತ ಒಂದು ರಿಟೈರ್ಷನ್ ಮಾಡ್ಕೊಂಡಿದ್ದಾರೆ. 4 ಆಟಗಾರರಾಯಿತು. ಹಾಗೇನೆ 5ನೇ ಆಟಗಾರರಾಗಿ ಯಾರಂದ್ರೆ ವಿಲ್ ಜಾಕ್ಸ್ ಅವರು, ಹೊರ ದೇಶದ ಆಟಗಾರ, ಇಂಗ್ಲೆಂಡ್ ಆಟಗಾರ. ಇವರು ಕೂಡ ಒಂದು ಅದ್ಭುತವಾದಂತಹ ಬ್ಯಾಟರು. ಹಾಗಾಗಿ ವಿಲ್ ಜಾಕ್ಸ್ ಅವರು ನಮ್ಮ RCB ತಂಡಕ್ಕೆ ಒಂದು ರಿಟೆನ್ಷನ್ ಪ್ಲೇಯರ್ ಲಿಸ್ಟ್ ನಲ್ಲಿ ಇದ್ದಾರೆ. ಇವರಿಗೂ ಕೂಡ ಒಂದು RTM ಕಾರ್ಡ್ ಅನ್ನು ಬಳಸ್ಕೋತಾರೆ ಅಂತ ಕೂಡ ಹೇಳಬಹುದಾಗಿದೆ. ಹಾಗಾಗಿ ಅದ್ಭುತವಾದಂತಹ ಒಂದು ಪ್ಲೇಯರ್ ವಿಲ್ ಜಾಕ್ಸ್ ಅವರು. ಕಳೆದ ಒಂದು ಪಂದ್ಯದಲ್ಲಿ ಸಖತ್ತಾಗಿ 12 ಎಸೆತಗಳಲ್ಲಿ 50 ರನ್ ಮಾಡಿದ್ದಾರೆ. ಕಳೆದ ಲಾಸ್ಟ್ ಬಾಲ್ ನಲ್ಲಿ ಹೇಳಬಹುದಾಗಿದೆ, ಗೆಲುವಿಗೆ ಕೂಡ ಕಾರಣರಾದ್ರು. ಹಾಗಾಗಿ ನಮ್ಮ RCB ತಂಡಕ್ಕೆ 2 ವಿದೇಶಿ ಆಟಗಾರರು, 4 ಆಟಗಾರರು. ಒಂದು ಈಗಾಗಲೇ ಮತ್ತೊಬ್ಬ ಆಟಗಾರ ಎಸ್ ದಯಾಳ್ ಅವರು ಇದ್ದಾರೆ. ಈ ದಯಾಳ್ ಆಟಗಾರ ಕಳೆದ ಸೀಸನ್ ನಲ್ಲಿ ಸಖತ್ ವೇರಿಯೇಷನ್, ಲೆಫ್ಟ್ ಹ್ಯಾಂಡ್ ಬೌಲಿಂಗ್ ಮಾಡ್ತಾರೆ. ಒಂದು ಅದ್ಭುತವಾದಂತಹ ಕ್ವಾಲಿಫೈ ಆಗಕ್ಕೆ ಇವರು ಕೂಡ ನಮ್ಮ RCB ತಂಡಕ್ಕೆ ಹೆಲ್ಪ್ ಆಗಿದ್ದಾರೆ. ಹಾಗಾಗಿ ಕೊನೆ ಪಂದ್ಯದಲ್ಲಿ ಕೇವಲ ಒಂದು 8 ರನ್ ಕೂಡ ಬಿಟ್ಟು ಕೊಡ್ಲಿಲ್ಲ ಇವರು. ಹಾಗಾಗಿ ನಮ್ಮ RCB ತಂಡಕ್ಕೆ ಗೆಲುವು ತಂದು ಕೊಟ್ಟರು ಚೆನ್ನೈ ವಿರುದ್ಧ ಅಂತ ಕೂಡ ಹೇಳಬಹುದಾಗಿದೆ. ಯಾಕಂದ್ರೆ ಈ ರೀತಿಯಾಗಿ ಒಂದು ಅದ್ಭುತವಾದಂತಹ ಪ್ರದರ್ಶನ ಕೊಡುವ ಆಟಗಾರರನ್ನು 6 ಆಟಗಾರರು ಲಿಸ್ಟ್ ನಮ್ಮ RCB ತಂಡ ಬಳಕೆ, ಅಂದ್ರೆ 2 ಆಟಗಾರರ ಮೇಲೆ RTM ಕಾರ್ಡ್ ಕೂಡ ಒಂದು ಬಳಕೆ ಮಾಡ್ಕೋತಾರೆ. ಈ RTM ಕಾರ್ಡ್ ಅದ್ಭುತವಾದಂತಹ ಒಂದು ಒಳ್ಳೆ ಅವಕಾಶ ಕೊಟ್ಟಿದೆ ಈ ಎಲ್ಲಾ ತಂಡಕ್ಕೂ. ಯಾಕಂದ್ರೆ ಯಾವ ರೀತಿ ಅಂದ್ರೆ ಈಗಲೇ ನಮ್ಮ ರಜತ್ ಪಟಿದಾರ್ ಒಂದು ವೇಳೆ ಹರಾಜ್ಗೆ ನಿಂತ್ರೆ, ಹರಾಜ್ ನಲ್ಲೂ ಬೇರೆ ತಂಡ ಆಗ್ಲಿ, ಮುಂಬೈ ಆಗ್ಲಿ, GT ಆಗ್ಲಿ, ಕೋಲ್ಕತ್ತಾ ಆಗ್ಲಿ, ಯಾವ್ದಾದ್ರು ತಂಡ ಅವರಿಗೆ 10 ಕೋಟಿ ತನಕ ಪ್ರೈಸ್ ಬಂದ್ರೆ ಆ 10 ಕೋಟಿ ಕೊಟ್ಟು ನಮ್ಮ RCB ತಂಡ RTM ಕಾರ್ಡ್ ಬಳಸ್ಕೊಂಡು ನಮ್ಮ RCB ತಂಡದಲ್ಲಿ ಇಟ್ಕೋಬಹುದು ಅಂತ ಕೂಡ ಇದು ಒಂದು ವಿಶೇಷವಾದಂತಹ ಸುದ್ದಿ ಅಂತ ಕೂಡ ಹೇಳಬಹುದಾಗಿದೆ. ನಿಮ್ಮ ಅಭಿಪ್ರಾಯದ ಪ್ರಕಾರ ನಮ್ಮ RCB ತಂಡದಲ್ಲಿ ರಿಟೆನ್ಷನ್ ಪ್ಲೇಯರ್ ಲಿಸ್ಟ್ ನಲ್ಲಿ ಯಾರ್ಯಾರು ಇರ್ಬೇಕಾಗಿತ್ತು, ಇನ್ನು ಯಾರ್ಯಾರು ಇರ್ಬೇಕಾಗಿತ್ತು ಎಂದು ಕೂಡ ಕಮೆಂಟ್ ಮಾಡ್ರಿ. ಸಾಧ್ಯವಾದಲ್ಲಿ ಈ ಚಾನಲ್ ತಮಗೆ ಇಷ್ಟವಾದಲ್ಲಿ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ರಿ. ಧನ್ಯವಾದಗಳು. ಸಿಗೋಣ್ರಿ ಮುಂದೆ.